ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸೌತೆಕಾಯಿ ಕೃಷಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಕಡಿಮೆ ಖರ್ಚು ಮಾಡಿ ಹೆಚ್ಚು ಆದಾಯವನ್ನು ಮಾಡುವ ಕೃಷಿಗಳಲ್ಲಿ ಈ ಸೌತೆಕಾಯಿ ಕೃಷಿಯೂ ಒಂದಾಗಿರುತ್ತೆ. ಈ ಹಿಂದೆ ಸೌತೆಕಾಯಿ ಕೃಷಿಯನ್ನು ಅಂತರ್ಬೆಳೆಯಾಗಿ ಮಾಡಿ ಆದಾಯ ಪಡ್ಕೊಳ್ಳೋದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಿದ್ದೆ. ಇವಾಗ ನಾನು ಸೌತೆಕಾಯಿ ಕೃಷಿ ಇಳುವರಿ ಸ್ಟಾರ್ಟ್ ಆಗಿದೆ, ಅದು ಯಾವ ರೀತಿ ಇಳುವರಿ ಸ್ಟಾರ್ಟ್ ಇದೆ ಮತ್ತು ಯಾವ ರೇಟಲ್ಲಿ ಈಗ ಪ್ರೆಸೆಂಟ್ ಮಾರ್ಕೆಟಲ್ಲಿದೆ, ಯಾವ ರೀತಿ ಲಾಭ ಬರುತ್ತೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕೋಂಥ ವೀಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಶೇರ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಸೌತೆಕಾಯಿ ಕೃಷಿ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಇಳುವರಿ ಸ್ಟಾರ್ಟ್ ಆಗಿದೆ, ಯಾವ ರೀತಿ ಹೂವು ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಈಗ ಇಳುವರಿನೂ ಸಹ ನಮಗೆ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ನೋಡಿ, ಇಳುವರಿ ಇವತ್ತು ಕಟಿಂಗ್ ಮಾಡಿದ್ದಾರೆ. ಒಂದು 8 ಬಾಕ್ಸ್ ಸೌತೆಕಾಯಿ ಇವತ್ತು ನಮಗೆ ಸಿಕ್ಕಿದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಕಾಯಿ ಬಿಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಹೂವು ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಬೋದು. ನಿಮ್ಮ ಹೊಲದಲ್ಲಿ ಹೆಚ್ಚು ಇಳುವರಿ ಆಗಬೇಕಂದ್ರೆ ಜೇನುಹುಳ ಪೆಟ್ಟಿಗೆ ಇಟ್ಟರೆ ಇನ್ನೂ ಹೆಚ್ಚು ನಿಮಗೆ ಇಳುವರಿ ಬರುತ್ತೆ. ಯಾಕೆಂದರೆ ಜೇನುಹುಳ ಎಷ್ಟು ನಿಮ್ಮ ಹೊಲದಲ್ಲಿ ಇರ್ತಾವೋ ಅಷ್ಟು ನಿಮಗೆ ಆದಾಯ ಸಹ ಹೆಚ್ಚಾಗುತ್ತೆ ಮತ್ತು ಇಳುವರಿನೂ ಸಹ ಹೆಚ್ಚಾಗುತ್ತೆ. ಸೌತೆಕಾಯಿ ಕೃಷಿ ಮಾಡುವಾಗ ನೀವು ಆಳು ಸಮಸ್ಯೆ ಇರಬಾರ್ದು. ನೀವು ದಿನ ಕಟಿಂಗ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಈ ರೀತಿ ದಪ್ಪ ಆಗಿ ವೇಸ್ಟ್ ಆಗಿ ಲಾಸನ್ನು ಅನುಭವಿಸ್ಬೇಕಾಗತ್ತೆ. ದಿನ ಕಟಿಂಗ್ ಮಾಡ್ತಾ ಇರಬೇಕಾಗುತ್ತೆ, ಅಥವಾ ಒಂದಿನ ಬಿಟ್ಟು ಒಂದಿನ ನೀವು ಕಟಿಂಗನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನೀಗ ನಿಮಗೆ ಕಾಯಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಹೆಚ್ಚಿನ ಖರ್ಚು ಮಾಡಬೇಕಂತ ಇಲ್ಲ. ಬೇರೆ ಕೃಷಿಗಳಿಗೆ ಆದರೆ ಔಷಧಿ ಜಾಸ್ತಿ ಹೊಡಿಬೇಕಾಗುತ್ತೆ ಮತ್ತು ಗೊಬ್ಬರ ಹಾಕಬೇಕಾಗುತ್ತೆ. ಆದರೆ ಇದಕ್ಕೆ ಕಡಿಮೆ ಖರ್ಚಿನಲ್ಲಿ ಒಂದು 5-6 ಸಾವಿರ ಖರ್ಚು ಮಾಡಿ ನೀವು 70-80 ಸಾವಿರ ಅಥವಾ 1 ಲಕ್ಷದ ಮಟ್ಟನ ಆದಾಯವನ್ನು ಇದರಿಂದ ಪಡ್ಕೊಳ್ಬೋದಾಗಿರುತ್ತೆ. ಈಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ಯಾವ ರೀತಿ ರೇಟ್ ಓಡ್ತಾ ಇದೆ ಮತ್ತು ಬಾಕ್ಸಿಗೆ ಯಾವ ರೀತಿ ಆಗ್ತಾಯಿದೆ ಅಂತ ಬಂದರೆ, ನಮ್ಮದು ಇಲ್ಲಿ ಲೋಕಲ್ ಮಾರ್ಕೆಟಲ್ಲಿ ನಮಗೆ 700ರಿಂದ 800 ರೂಪಾಯಿ ಬಾಕ್ಸ್ ಈಗ ಸಿಗ್ತಾ ಇರೋದು. 8-9 ಬಾಕ್ಸ್ ಈಗ ಇಳುವರಿ ಸ್ಟಾರ್ಟ್ ಆಗಿದೆ. ಇದು 15-20-30 ಬಾಕ್ಸ್ ಮಟ್ಟನೂ ನಮಗೆ ಇಳುವರಿ ಸಿಗ್ಬೋದು. ನೀವೇ ಲೆಕ್ಕ ಮಾಡಿ, ಒಂದು ಬಾಕ್ಸಿಗೆ 800 ರೂಪಾಯಿ ಅಥವಾ 600 ರೂಪಾಯಿ ಇಟ್ಕೊಂಡ್ರೂ ನಮಗೆ ಎಷ್ಟು ಆದಾಯ ಆಗುತ್ತಂತೆ ನಿಮಗೆ ಗೊತ್ತಾಗುತ್ತೆ. ನೀವು ಈ ಸೌತೆಕಾಯಿ ಕೃಷಿ ಮಾಡುವಾಗ ಯಾವೆಲ್ಲ ಕಂಪ್ನಿ ಬರ್ತವೆ, ಹಲವಾರು ಕಂಪ್ನಿಗಳು ಬರ್ತವೆ. ಅದರಲ್ಲಿ ನಾವು ನಮ್ಮೂರಲ್ಲಿ ಜಾಸ್ತಿ ಹಾಕೋದು ರೈತರು ದೇನು ಕಂಪನಿಯ ಬೀಜಗಳನ್ನೇ ಜಾಸ್ತಿ ಹಾಕ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಫ್ಲವರಿಂಗ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಒಂದೊಂದು ಮಾರ್ಕೆಟಲ್ಲಿ ಒಂದೊಂದು ರೀತಿಯ ಸೌತೆಕಾಯಿ ನಿಮಗೆ ಸೇಲ್ ಆಗುತ್ತೆ. ಈಗ ಬೆಂಗಳೂರು ಆ ಭಾಗದಲ್ಲಿ ನೋಡಿದ್ರೆ ಅತಿ ಉದ್ದ ಇರುವಂಥ ಸೌತೆಕಾಯಿಗಳು ನಮಗೆ ಕಾಣ್ತವೆ. ನಮ್ಮ ಕಡೆಗೆ ಮೀಡಿಯಮ್ ಆಗಿರುವಂಥದ್ದು ಕಾಣ್ತವೆ. ಇದು ಸೀಡ್ಸ್ ಅಲ್ಲ, ನಾರ್ಮಲ್ ಆಗಿ ನಮಗೆ ಸಂತೆಯಲ್ಲಿ ಸಿಗುವಂತಹ ಸೌತೆಕಾಯಿ ನಾರ್ಮಲ್ ಏನಿರುತ್ತೋ ಅದೇ ಸೌತೆಕಾಯಿ, ಯಾವುದೇ ರೀತಿಯ ಸೀಡ್ಸ್ ಅಲ್ಲ. ಮತ್ತು ಸೀಡ್ಸ್ ಅಂದ್ಕೊಂಡಿರ್ತೀರ, ಸೀಡ್ಸ್ ಸೌತೆಕಾಯಿ ಇದಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಆಗೋಣ.